बीजापुर आरटीओ दफ्तर पर एसीबी की रेड, 5 स्मार्टफोन सहित 40,000 नकद जब्त। बीजापुर में स्थित आरटीओ दफ्तर और यहां स्थित एजेंट्स के दुकानों पर एसीबी अधिकारियों ने छापामारी करके 5 स्मार्टफोन सहित करीब 40,000 रुपये जब्त कर लिए हैं। ग्राहकों से निर्धारित फीस से अधिक रुपया वसूलने की शिकायत पर डीएसपी वेणुगोपाल, इंस्पेक्टर सचिन और राघवेंद्र हल्लूर के नेतृत्व में एंटी करप्शन ब्यूरो के अन्य अधिकारियों ने आरटीओ दफ्तर का गेट बंद करके करीब 40 एजेंट की पूछताछ की। इस विषय में जानकारी देते हुए एंटी करप्शन ब्यूरो एसपी अमरनाथ रेड्डी ने बताया कि कोर्ट का आदेश लेकर कुछ दुकानों को सीज किया है, कुछ अधिकारियों से भी पूछताछ हुई है। करीब 2.5 लाख रुपये और 20 एजेंट से कागजात जब्त किए गए हैं। मामला कोर्ट में पेंडिंग है, इसलिए ज़्यादा जानकारी नहीं दी जा सकती, कहा एसपी ने। ಪ್ರಾದೇಶಿಕ ಸಾರಿಗೆ ಕಚೇರಿ ಬಿಜಾಪುರ ಮೇಲೆ ಸಾಕಷ್ಟು ಸಾರ್ವಜನಿಕರಿಂದ ದೂರುಗಳನ್ನು ನಾವು ಸ್ವೀಕಾರ ಮಾಡಿದ್ವಿ. ಇಲ್ಲಿ ಏನು ಸಾರ್ವಜನಿಕರಿಗಾಗಿ ಲೈಸೆನ್ಸ್ ಕೊಡೋದಿರಲಿ, RC ಬುಕ್ ಕೊಡೋದಿರಲಿ, ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡೋದಿರಲಿ, ಇಂಥ ಕೆಲಸಗಳಿಗೆಲ್ಲ ಜನರಿಗೆ ನೇರವಾಗಿ ಮಾಡಿಕೊಡೋ ಬದಲು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಹಲವಾರು ಏಜೆಂಟ್ಗಳನ್ನು ನೇಮಕ ಮಾಡಿಕೊಂಡು ಅವರಿಂದ ನಿಗದಿತ ಏನು ಫೀಸ್ ಇದೆ ಅದಕ್ಕಿಂತಲೂ ಹೆಚ್ಚಾಗಿ ಜನರ ಕಡೆಯಿಂದ ಹಣ ವಸೂಲು ಮಾಡ್ತಾರೆ ಅಂತದಕ್ಕೆ ನಮಗೆ ಸಾಕಷ್ಟು ಕಂಪ್ಲೇಂಟ್ಸ್ ಬಂದಿತ್ತು. ಆ ಕಂಪ್ಲೇಂಟ್ಸ್ ಮೇಲೆ ನಮ್ಮ ಬಿಜಾಪುರದಲ್ಲಿ ACB ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಒಂದು 3-4 ದಿವಸದಿಂದ ಮಾಹಿತಿ ಸಂಗ್ರಹ ಮಾಡಿದ್ರು. ಮತ್ತು ಯಾರ್ಯಾರು ಏಜೆಂಟ್ಸ್ ಇದ್ದಾರೆ ಅವ್ರದ್ದೆಲ್ಲ ಫೋಟೋ ಸಮೇತ ನಾವು ಮಾಹಿತಿ ಕಲೆ ಹಾಕಿದ್ವಿ. ಈ ದಿನ ನಮ್ಮ DSP ಅವರು ಮತ್ತು 3 ಜನ ಇನ್ಸ್ಪೆಕ್ಟರು, ಸುಮಾರು 25ಕ್ಕೂ ಹೆಚ್ಚು ನಮ್ಮದು ಸಿಬ್ಬಂದಿಯವರು ಇವತ್ತು ಈ RTO ಕಚೇರಿನ ದಾಳಿ ಮಾಡಿ ಇಲ್ಲಿ ನಮಗೆ 2.5 ಲಕ್ಷಕ್ಕಿಂತ ಹೆಚ್ಚು ಹಣ ಸಿಕ್ಕಿದೆ. ಮತ್ತು ಈಗ ಆಲ್ರೆಡಿ 20 ಜನ ಏಜೆಂಟ್ಸು ನಮ್ಮ ಹತ್ರ ಸಿಕ್ಕಿದ್ದಾರೆ. ಮತ್ತು ಅವ್ರ ಹತ್ರ ಸಾರ್ವಜನಿಕರ ಹತ್ರ ಏನೇನು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇತ್ತು ಅವನ್ನೆಲ್ಲದರೂ ಕೂಡ ನಾವು ಸೀಸ್ ಮಾಡಿದ್ದೀವಿ. ಮತ್ತು RTO ಅಧಿಕಾರಿಗಳ ಆಫೀಸಲ್ಲಿ ಇರ್ತಕ್ಕಂಥ ಡಾಕ್ಯುಮೆಂಟ್ಸ್ ಕೂಡ ಏಜೆಂಟ್ ಹತ್ರ ಸಿಕ್ಕಿದೆ ನಮಗೆ. ಮತ್ತು ಅದೇ ರೀತಿ ಏಜೆಂಟ್ ಹೊರಗಡೆ ಏನೇನು ಆಫೀಸ್ ಮಾಡಿಕೊಂಡು ಅಲ್ಲಿ ಸಾರ್ವಜನಿಕರ ದಾಖಲಾತಿಯನ್ನು ಮತ್ತು ಅಲ್ಲಿ ಹಣ ಕಲೆಕ್ಟ್ ಮಾಡೋದು ನಮಗೆ ಮಾಹಿತಿ ಇತ್ತು. ಅಲ್ಲಿನೂ ಕೂಡ ನಾವು ನ್ಯಾಯಾಲಯದ ವಾರೆಂಟ್ ತಗೊಂಡು ಸರ್ಚ್ ಮಾಡಿದ್ವಿ. ಒಟ್ಟಾರೆಯಾಗಿ ನಮಗೆ ಇಲ್ಲಿರ್ತಕ್ಕಂಥ RTO ಅಧಿಕಾರಿ ಮಂಜುನಾಥ್ ಮತ್ತು ಒಬ್ಬರು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಇರ್ತಕ್ಕಂಥ ರವಿಶಂಕರ್ ಮತ್ತು ಅವ್ರ ಜೊತೆಯಲ್ಲಿ ಸುಮಾರು 11 ಜನ ಸ್ಟಾಫ್ ನಾವು ಈಗ ಸೆಕ್ಯೂರ್ ಮಾಡಿದ್ದೀವಿ. ಮತ್ತು ಅವ್ರ ಜೊತೆಗೆ 20 ಜನ ಏಜೆಂಟ್ಸ್ನ ಸೆಕ್ಯೂರ್ ಮಾಡಿದ್ದೀವಿ. ಅವ್ರ ಹತ್ರ ಒಟ್ಟು 2,41,000ಕ್ಕಿಂತ ಹೆಚ್ಚು ಅಮೌಂಟು ಇದೆ. ಮತ್ತು ನಮಗೆ ಒರಿಜಿನಲ್ ಸಾರ್ವಜನಿಕರಿರ್ತಕ್ಕಂಥ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಸೀಸ್ ಮಾಡಿದ್ದೀವಿ. ಇನ್ನೂ ಇದು ತನಿಖಾ ಹಂತದಲ್ಲಿರೋದ್ರಿಂದ ಹೆಚ್ಚಿಂದು ನಾವು ಮಾಹಿತಿಯನ್ನು ಏನೇನು ಬೇಕೋ ಅದನ್ನು ಸಂಗ್ರಹ ಮಾಡ್ತೀವಿ. ಮತ್ತು ಕಾಲಕಾಲಕ್ಕೆ ತಕ್ಕಂತೆ ನಮ್ಮದು ಮಾಧ್ಯಮ ಮಿತ್ರರವರಿಗೆ ನಾವು ಕೊಡ್ತೀವಿ. ಈಗ 20 ಜನ ಏಜೆಂಟ್ಸ್ ನಮ್ಮ ಹತ್ರ ಇದ್ದಾರೆ. ಅವ್ರದ್ದು ಹೆಸರು ಎಲ್ಲ ಪರಿಶೀಲನೆ ಮಾಡ್ತಾ ಇದ್ವಿ. ನಮ್ದು ಇದು ACB ಮಾಡಿರೋದ್ರಿಂದ ಸಾಕಷ್ಟು ಸಮಯ ಇರ್ತದೆ ನಾವು ಪಂಚನಾಮ ಮಾಡೋದಕ್ಕೆ, ಮತ್ತು ಏನೇನು ದಾಖಲಾತಿಗಳಿದ್ದಾವೆ ಕಲೆಕ್ಟ್ ಮಾಡೋದಕ್ಕೆ. ಮತ್ತು ನಾವು ಏಜೆಂಟು ಕಚೇರಿಗಳು ಕೂಡ ನಾವು ಸರ್ಚ್ ಮಾಡಿದ್ವಿ. ಅಲ್ಲಿ ಏನೇನು ನಮಗೆ ದಾಖಲಾತಿಗಳು ಸಿಗ್ತವೆ, ಅವ್ರ ಜೊತೆಗೆ ಯಾರ್ಯಾರು ಏಜೆಂಟ್ಸ್ ಇದ್ದಾರೆ ಅಂತ ನಾವೆಲ್ಲ ಪರಿಶೀಲನೆ ಮಾಡೋದಕ್ಕೆ ಸ್ವಲ್ಪ ಸಮಯಾವಕಾಶ ಇರುತ್ತೆ. ಈಗ 20 ಜನ ಏಜೆಂಟ್ಸ್ ಇದ್ದಾರೆ ನಮ್ಮ ಹತ್ರ ಸಿಕ್ಕಿರೋದು. ಈಗ ಅವ್ರದ್ದು ವೆರಿಫೈ ಮಾಡ್ತಾ ಇದ್ದೀವಿ. ಈಗ ವೆರಿಫೈ ಮಾಡಿದಾಗ 12 ಜನ ಪಕ್ಕಾ ಏಜೆಂಟ್ಸ್ ಇದ್ದಾರೆ. ಇನ್ನೂ 8 ಜನದ್ದು ವೆರಿಫೈ ಮಾಡ್ತಾ ಇದ್ದೀವಿ.
ಇಲ್ಲಿ ಒಬ್ಬರು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ರವಿಶಂಕರ್ ಅಂತ ಒಳಗಡೆ ಇದ್ದಾರೆ. ಅವರು ಆರ್ ಟಿ ಓದವರು ಬಂದಿಲ್ಲ, ಮೋಸ್ಟ್ಲಿ ಅವ್ರಿಗೆ ಗೊತ್ತಾಗಿರಬೇಕು, ಗೊತ್ತಾಗಿ ಹೊರಗಡೆ ಹೋಗಿದ್ದಾರೆ, ಅವರು ಬಂದಿಲ್ಲ. ಈಗ ನಾವು ರವಿಶಂಕರ್ ಅಂತ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಅವ್ರನ್ನ ಸೆಕ್ಯೂರ್ ಮಾಡಿದ್ವಿ. ಇಲ್ಲಿ ಒಬ್ಬರು ಸಿಕ್ಕಿದ್ದಾರೆ ನಮಗೆ, ರವಿಶಂಕರ್ ಅಂತ ಇನ್ಸ್ಪೆಕ್ಟರ್. ನಾವು ಪರಿಶೀಲನೆ ಇನ್ನು ತನಿಖೆ ಮಾಡ್ತಾ ಇದ್ದೀವಿ. ತನಿಖೆ ಮಾಡಿದಾಗ ಯಾರ್ಯಾರು ನಮಗೆ ಗೊತ್ತಾಗುತ್ತೆ ತನಿಖೆಯಲ್ಲಿ ಯಾವ ಏಜೆಂಟು ಯಾವ ಅಧಿಕಾರಿಗಳಿಗೆ ಭೇಟಿ ಆಗ್ತದ, ಮತ್ತು ಯಾವ ಅಧಿಕಾರಿಗಳು ನೇರವಾಗಿ ಜನರು ಬಂದರೆ ತಿರಸ್ಕಾರ ಮಾಡಿ ಇಂಥ ಏಜೆಂಟ್ ಮೂಲಕ ನೀವು ಹೋಗಂತ ಹೇಳ್ತಕ್ಕಂಥದ್ದು ನಮಗೆ ಮಾಹಿತಿ ಸಿಕ್ಕಿದೆ. ಅದನ್ನೆಲ್ಲ ನಾವು ತನಿಖಾ ಕಾಲಕ್ಕೆ ಸಂಗ್ರಹ ಮಾಡ್ತೀವಿ. ಈಗೇನು ಏಜೆಂಟ್ಸು ಮತ್ತು ಅಧಿಕಾರಿಗಳು ಸಿಕ್ಕಿದೋ ಅವ್ರನ್ನೆಲ್ಲನೂ ನಾವು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತೀವಿ. ಸರ್ ಜಸ್ಟ್ ಮಾಹಿತಿ ನಿಮಗೆ ನಾವೀಗ ಬರುವಾಗ ನೋಡಿದ್ವಿ ಸರ್, ಕೆಲವು ಎಂಪ್ಲಾಯಿಗಳು ನಮಗೇನಾಗುತ್ತೆ, ಇಲ್ಲಿ ಸಾಕಷ್ಟು 100ಕ್ಕಿಂತ ಹೆಚ್ಚು ರೇಡ್ ಮಾಡಿದ ಸಮಯದಲ್ಲಿ 100ಕ್ಕಿಂತ ಹೆಚ್ಚು ಪಬ್ಲಿಕ್ಸ್ ಇದ್ರು. ಸ್ವಲ್ಪ ಅದರಿಂದ ಸ್ವಲ್ಪ ಸಮಸ್ಯೆ ಆಯ್ತು. ಯಾರು ಏನಂಬರು ಇಲ್ಲ, ಅವರು ಇಲ್ಲಿ ಯಾರ್ಯಾರು ಅಧಿಕಾರಿಗಳು ಇರ್ತಾರೆ ಎಲ್ಲರೂ ನಾವು ಮಾಹಿತಿ ತಗೊಂತೀವಿ. ಯಾರ್ಯಾರು ಕೆಲಸ ಮಾಡ್ತಿದ್ರು, ಅವರು ಯಾರ್ಯಾರ ಹತ್ರ ಏಜೆಂಟ್ಸ್ ಹತ್ರ ಕಾಂಟ್ಯಾಕ್ಟ್ ಇದೆ ಎಂಬುದು ನಾವೆಲ್ಲ ವೈಜ್ಞಾನಿಕವಾಗಿ ತನಿಖೆ ಮಾಡಿ ಅವ್ರ ಮೇಲೆ 100% ನಾವು ಕ್ರಮ ತಗೊಂತೀವಿ. ಅದನ್ನ ವೆರಿಫೈ ಮಾಡ್ತಾರೆ, ಇವತ್ತಿನ ವೆರಿಫೈ ಮಾಡ್ತಾರೆ, ನಾವೆಲ್ಲ ದಾಖಲಾತಿ ಪಡೆದು ವೆರಿಫೈ ಮಾಡ್ತಾರೆ. ಜರಿಕೆ ಮಾಡಿದಲ್ಲೇನು ಹಾಜರು ಮಾಡಿದ್ದೀವಿ, ಅರೆಸ್ಟ್ ಮಾಡಿದ್ದೀವಿ. ಅದನ್ನು ತನಿಖೆ ಮುಕ್ತಾಯ ಮಾಡಿ ಅವ್ರ ವಿರುದ್ಧ ಚಾರ್ಜ್ ಶೀಟ್ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೀವಿ. ಇನ್ನು ಟ್ರಯಲ್ ಸ್ಟಾರ್ಟ್ ಆಗಬೇಕಷ್ಟೇ. ಇಲ್ಲಿನೂ ಅದೇ ರೀತಿ ಇಲ್ಲಿ ನಾವು ರೇಡ್ ಮಾಡ್ತೀವಿ, ಅರೆಸ್ಟ್ ಮಾಡ್ತೀವಿ. ಇಲ್ಲಿರ್ತಕ್ಕಂಥ ನಮ್ಮ ತನಿಖೆಗೆ ಏನೇನು ಸಾಕ್ಷ್ಯಾಧಾರಗಳು ಬೇಕು ಎಲ್ಲದನ್ನು ಕಲೆಕ್ಟ್ ಮಾಡಿ ಅಂತಿಮ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪತ್ರ ಸಲ್ಲಿಸ್ತೀವಿ. ನ್ಯಾಯಾಲಯದಲ್ಲಿ ಟ್ರಯಲ್ ನಡೀತೆ, ನಂತರದಲ್ಲಿ ನ್ಯಾಯಾಲಯದಿಂದ ಅವರಿಗೆ ಶಿಕ್ಷೆ ಆಗುತ್ತೆ. ಇದೇ ಥರ ನಾವು ಸಾರ್ವಜನಿಕರು ನಮ್ಮ ಜೊತೆ ಪದೇ ಪದೇ ಮಾಹಿತಿ ಕೊಡ್ತಿರ್ಬೇಕು. ಇಂಥಲ್ಲಿ ಹಿಂಗೆ ನಡೀತಾ ಇದೆ ಅಂತ ಸಾರ್ವಜನಿಕರು ಕೂಡ ನಮಗೆ ಸಹಕಾರ ಮಾಡಿದ್ರೆ ಅಂದರೆ ನಾವು ಈ ACB ಅಲ್ಲದೆ ನೀವು ಕೂಡ ನಮಗೆ ಸಹಕಾರ ಮಾಡಿದ್ರೆ ಅಂತಂದ್ರೆ 100% ನಾವು ಇದಕ್ಕೆ ಮುಕ್ತಿ ಕೊಡ್ಬೋದು. न्यूज नेशन के लेटेस्ट न्यूज़ों को अपने मोबाइल में देखने के लिए YouTube में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं। अस्सलामुअलैकुम, मेरा नाम इमरान है और मैं आज आपको बताने वाला हूं कि इंग्लिश बातचीत कैसे सीखी जा सकती है। और सबसे पहले आप ये समझ लें कि मेरे बारे में ये जान लें कि मैं इंग्लिश मीडियम से नहीं हूं। आई एम नॉट फ्रॉम इंग्लिश मीडियम बट आई कैन स्पीक इंग्लिश नाउ। सो बहुत सारे लोगों को इंग्लिश बातचीत करना नहीं आता, जिसकी वजह से जो है बहुत सारे मुश्किलात का सामना करना पड़ता है। तो सबसे पहले हमारा एक प्रॉब्लम ये है कि हमें मीनिंग्स याद नहीं रहते, वोकैबुलरी हमारी वीक रहती हैं, तो जिसका इम्प्रूव करना बहुत ही ज़्यादा ज़रूरी है। मिसाल के तौर पर अगर मैं आपसे एक सवाल करता हूँ, मैं खा रहा हूँ या खा रही हूँ इंग्लिश में कैसे बोलेंगे, तो आपका जवाब होगा डेफिनेटली आई एम ईटिंग। ठीक है, तो अगर मैं आपको ये सवाल करता हूँ कि मैं निगल रहा हूँ या निगल रही हूँ कैसे आप बोल सकते हैं, तो बहुत सारे लोगों को यहाँ पे मुश्किल होती है क्योंकि निगलने का मीनिंग याद नहीं रहता। तो इसलिए वोकैबुलरी मतलब मीनिंग का जो है इम्प्रूव करना बहुत ही ज़्यादा ज़रूरी हो जाता है। और एक मिसाल है और एक एग्जांपल है, मैं तैर रहा हूँ कैसे बोलेंगे, तो आपका जवाब होगा आई एम स्विमिंग। अगर मैं आपसे ये पूछता हूँ कि मैं डूब रहा हूँ कैसे बोलेंगे, तो यहाँ पर बहुत सारे लोगों को मुश्किल होती है क्योंकि डूबने का मीनिंग नहीं मालूम है। तो सबसे पहले हमें चाहिए कि हमारा वोकैबुलरी इम्प्रूव करें, मीनिंग हमारा इम्प्रूव करें। तो जो है ये इम्प्रूव कैसे किया जा सकता है, मीनिंग को कैसे याद किया जा सकता है। इतनी बड़ी डिक्शनरी लेकर के हज़ारों पेज की जो है मीनिंग्स हम याद नहीं कर सकते। तो वो सारी चीज़ें जो है हमारी क्लास में आपको सिखाई जाएगी। और दूसरा प्रॉब्लम ये है कि सेंटेंसेस डिपेंड ऑन सिचुएशन, सेंटेंसेस कैसे बनाए जाएँ। तो अगर आप ये सीख लेते हैं तो इट्स माई चैलेंज, यू कैन स्पीक इंग्लिश ईजीली। तो कैसे, अभी यहाँ पे देखिए अलग अलग जुमले होते हैं, उसका सीखना ज़रूरी है। मैं आता हूँ, आ रहा हूँ, आ सकता हूँ, आ सकता था, आना चाहिए था, आ चुका हूँ, आ चुका था। ऐसे बहुत सारे जुमले हैं जो हमें मालूम नहीं है। अगर हम वो जान ले सेंटेंसेस कैसे बना सकते हैं तो जो है इंशाल्लाह बहुत ही जो है आसानी के साथ इंग्लिश बातचीत हम कर सकते हैं। तो अगर आप जो है हमारे साथ इंग्लिश बातचीत सीखना चाहते हैं तो ज़रूर जो है ज्वाइन कीजिए हमारी क्लास को और नीचे दिए गए नंबर पे कांटेक्ट कीजिए। तो इंशाल्लाह उम्मीद करता हूँ जो है आप ज़रूर इंग्लिश बातचीत सीखेंगे। थैंक यू, ऑल द बेस्ट।